ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸತತ 2.5 ವರ್ಷ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದ ಶ್ರೀಮತಿ ಉಮಾ ಪ್ರಶಾಂತ್ ಅವರಿಗೆ ಸಾರ್ವಜನಿಕರಿಂದ ಹೃದಯಪೂರ್ವಕವಾದ ಬೀಳ್ಕೊಡುಗೆಯನ್ನು ನಗರದ ಪೂಜಾ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಸಂಘ ಸಂಸ್ಥೆ ಹಾಗೂ ಶೈಕ್ಷಣಿಕ ಕ್ಷೇತ್ರದವರು ಮತ್ತು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲರೂ ಕೂಡ ತುಂಬು ಹೃದಯದಿಂದ SP ಉಮಾ ಪ್ರಶಾಂತ್ ಮೇಡಮ್ ಅವ್ರನ್ನ ಹೃದಯಪೂರ್ವಕವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಆಗಮಿಸಿದ್ದಾರೆ. ಎಲ್ಲ ಜೋರು ಚಪ್ಪಾಳೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಕ್ರೈಮ್ ಕೆಲಸ ಅಂದ್ರೆ ನಮ್ಗೆ ಯಾವಾಗ್ಲೂ ತುಂಬಾ ಇಷ್ಟ ಇತ್ತು. ಹಾಗಾಗಿ ನೀವೆಲ್ಲರೂ ಕೂಡ ಹೇಳಿದ್ರಿ SBI ಕೆಲಸ ಅಂತ. ಆ SBI ಕೆಲಸಗಳ ಜೊತೆಗೆ ನಾವು ಮಾಡಿದಂತಹ ನವೀನ್ ಕುಮಾರ್ನ ಅರೆಸ್ಟ್ ಮಾಡಿದಂಥದ್ದಿರ್ಬೋದು, ಒಂದು 53 ಪ್ರಕರಣಗಳಲ್ಲಿ ಇದ್ದ ತುಂಬಾ ಸೀರೀಸ್ ಆಫ್ ಥೆಫ್ಟ್ ಆಗ್ತಾ ಇದ್ದು, ಅಥವಾ ಮಧ್ಯಪ್ರದೇಶಕ್ಕೆ ಬ್ಯಾಂಡ್ ಬಾಜಾ ಗ್ಯಾಂಗ್ ಅನ್ನ ಹೋಗಿ ಈಗ ರೀಸೆಂಟ್ ಆಗಿ ಅಪೂರ್ವದಲ್ಲಿ ಹಿಡ್ಕೊಂಡು ಬರಕ್ಕೆ ಹೋಗಿದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ದಾವಣಗೆರೆ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಕ್ರೈಮ್ ಡಿಟೆಕ್ಷನ್ ಟೀಮ್ ಅಂತ ಇಲ್ಲಿ ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿಯೊಂದು ಕ್ರೈಮ್ ಅನ್ನ ಬೆನ್ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದನೇ ಅದು ಡಿಟೆಕ್ಷನ್ ಆಗ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ನಮಗೆ ಕ್ರೈಮ್ ರೇಟ್ಸು ಕಡಿಮೆ ಆಯಿತು ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಅಷ್ಟೇ ರಿಸ್ಕ್ ಕೂಡ ಇದ್ವು, ಬಟ್ ಆದರೂ ಕೂಡ ಎಲ್ಲರೂ ಅದನ್ನ ಮನಸ್ಪೂರ್ವಕವಾಗಿ ಮಾಡಿ ಮೊನ್ನೆ IG ಸರ್ ಕೂಡ ಬಂದಿದ್ರು. ನನಗೆ ಅದು ಖುಷಿ ಆಗಿದ್ದಂದ್ರೆ ನಾವು ಪ್ರಾಪರ್ಟಿ ರಿಟರ್ನ್ಸ್ ಪೆರೇಡ್ ಮಾಡಿ ಪ್ರತಿಯೊಬ್ಬರಿಗೆ ಕೂಡ ನಾವು ಅದನ್ನ ಕೊಟ್ಟಿದ್ದು ಕೂಡ. ಅದೇ ರೀತಿಯಾಗಿ ನೆಕ್ಸ್ಟು ನಮ್ದು ಪೊಲೀಸ್ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಬರ್ತಾ ಇರ್ತದೆ. ನನ್ನ 2.5 ವರ್ಷಗಳಲ್ಲಿ ನಾವು ಸುಮಾರು ಒಂದು 5-6 ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ವಿ. ಬಟ್ ಆ ಎಲ್ಲ ಚಾಲೆಂಜಸ್ ಕೂಡ ಯಾವುದೇ ರೀತಿ ಅತಿರೇಕಕ್ಕೆ ಹೋಗದೆ ರೀತಿಯಾಗಿ ಎಲ್ಲರ ಸೇರಿ ಅದನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದು ನಾವಷ್ಟೇ ಅಲ್ಲ, ನಮ್ಮೆಲ್ಲ ಜನರು ಇನ್ಕ್ಲೂಡಿಂಗ್ ಮಾಧ್ಯಮದವರು ಕೂಡ ಅಷ್ಟು ಸಹಕಾರ ಮಾಡಿದ್ರಿಂದ ನಾವು ಅದನ್ನ ಎಫೆಕ್ಟಿವ್ ಆಗಿ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಯ್ತು ಅಂತ ಅನಿಸ್ತು. ನೆಕ್ಸ್ಟ್ ನಾವು ಆಕ್ಸಿಡೆಂಟ್ಸ್ ರಿಲೇಟೆಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಇನ್ಕ್ಲೂಡಿಂಗ್ DC ಸರ್ ಕೂಡ ಇರುವಂತಹ ವಿವಿಧ ಸಂಘ ಸಂಸ್ಥೆಯವರಾಗಿರ್ಬಹುದು, ವಿದ್ಯಾಸಂಸ್ಥೆಯವರಾಗಿರ್ಬಹುದು, ವೇರಿಯಸ್ ಅಸೋಸಿಯೇಷನ್ಸ್ ಆಗಿರ್ಬಹುದು, ಬಾರ್ ಅಸೋಸಿಯೇಷನ್ ಅವರಾಗಿರ್ಬಹುದು, ಅವರು ಕೂಡ ನಮ್ಮೊಂದಿಗೆ ವಕೀಲರು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಅದಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಮಾಧ್ಯಮ ಮಿತ್ರರು ನಾವೇನೇ ಕೆಲಸ ಮಾಡಿದ್ರೆ ಕೂಡ ಆ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಥವಾ ನಮ್ಮಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರಿಯಾಗಿ ಹೇಳ್ಬೇಕಂದ್ರೆ ಅವರ ಸಹಕಾರ ಕೂಡ ಬಹಳ ಅಗತ್ಯವಾಗಿರ್ತದೆ. ಅವರು ಯಾವಾಗ ಕೂಡ ನಾವು ಸರಿ ಮಾಡೋದನ್ನ ಸರಿ ಅಂತ ಅಥವಾ ತಪ್ಪು ಮಾಡಿದಾಗ ಕ್ರಿಟಿಸೈಸ್ ಮಾಡಿ ಕೂಡ ಬರ್ದಿದ್ದಾರೆ. ಅವರು ಮಾಡಿದ ಎಲ್ಲ ಸಹಕಾರಕ್ಕಾಗಿ ಕೂಡ ನಾನು ಅವ್ರನ್ನ ನೆನೆಸ್ಕೊಳ್ತೇನೆ. ಇಲ್ಲಿ ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಜಾಸ್ತಿ ಇದಾವೆ, ಹಾಗಾಗಿ ಡ್ರಗ್ಸ್ ರಿಲೇಟೆಡ್ ಇನ್ನೊಂದು ನಾವು ತುಂಬಾ ನೆನೆಸ್ಕೊಳ್ಬೇಕಂತ ಹೇಳಿದ್ರೆ ಅಥವಾ ನಮ್ಮ ಹೆಮ್ಮೆಯಿಂದ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳ್ಬೇಕಂತ ಹೇಳಿದ್ರೆ ಡ್ರಗ್ಸ್ ರಿಲೇಟೆಡ್ ಕೆಲಸಗಳಿರ್ಬಹುದು. ವಿದ್ಯಾಸಂಸ್ಥೆಯವರು ನೇರವಾಗಿ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು. ತುಂಬಾ ಆಂಟಿ ಡ್ರಗ್ಸ್ ಕಮಿಟಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದ್ರ ಜೊತೆಗೆ ಡ್ರಗ್ಸ್ ಅನ್ನ ಒಂದು ಹಂತದಲ್ಲಿ ಕಂಟ್ರೋಲ್ ಅನ್ನ ಕೂಡ ಮಾಡಿದ್ದೇವೆ ಅಂತ ಹೇಳ್ತೇನೆ. ಅದೇನಾದ್ರೂ ಆಗಿದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ವಿದ್ಯಾಸಂಸ್ಥೆಯವರ ಸಹಕಾರ ಮತ್ತೆ ನಮ್ಮ ಸಾರ್ವಜನಿಕರು ಕೂಡ ಅದೇ ರೀತಿಯಾದಂತಹ ನಮಗೆ ಒಳ್ಳೆಯ ಸಹಕಾರವನ್ನ ಕೊಟ್ಟಿದ್ದಾರೆ. ಅದಲ್ಲದೆ ನಾವು ಚೆನ್ನಾಗಿ ಕೆಲಸ ಮಾಡಕ್ಕೆ ಇನ್ನೊಬ್ರು ಸಹಕಾರ ಅಂತ ಹೇಳಿದ್ರೆ ಹಿಂದೆ ಇದ್ದ PDJ ಮೇಡಮ್ ಆಗಿರ್ಬಹುದು, ನಮ್ಮ ರಾಜೇಶ್ವರಿ ಮೇಡಮ್, ಈಗ ಇರುವಂತಹ ವೇಲಾ ಮೇಡಮ್, ಈಗ ನಮ್ಮ DLSA ಸರ್ ಕರಣವರ್ ಸರ್ ಕೂಡ ಮಾತಾಡಿದ್ರು. ಅವ್ರೊಳಗೆ ಕೂಡ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿತ್ತು. ಅದನ್ನ ನಿಜವಾಗ್ಲೂ ಕೂಡ ನಾನು ನೆನೆಸ್ಕೊಳ್ತೇನೆ. ನಮ್ಮ ವಿವಿಧ ಪಕ್ಷಗಳಾಗಿರ್ಬೋದು, ರೈತರ ಸಂಘಟನೆ, ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ, ಮಹಿಳಾದವರು ಪ್ರತಿಯೊಬ್ಬರು ಕೂಡ ನಮ್ಮೊಂದಿಗೆ ಯಾವಾಗಲೂ ಇದ್ದೇವೆ, ಸಪೋರ್ಟ್ ಮಾಡ್ತೀವಿ ಮೇಡಮ್ ಅಂತ ಹೇಳಿ ಬರ್ತಾ ಇದ್ರು. ಹಾಗಾಗಿ ಅವ್ರಿಗೆ ನಾನು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಉನ್ನತ ಮಟ್ಟದವರೆಗೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ಕೂಡ ಬೇಕಾಗ್ತದೆ. ಆ ಒಂದು ಸಹಕಾರವನ್ನ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮಾಡಿದ್ದಾರೆ, ಇನ್ಕ್ಲೂಡಿಂಗ್ 6 ಜನ MLAs ಇರ್ಬೋದು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಸರ್ ಇರ್ಬೋದು, MP ಸರ್ ಆಗಿರ್ಬೋದು. ಅವರನ್ನ ನಾನು ಈ ದಿವಸ ಕೂಡ ಚೆನ್ನಾಗಿ ನಮಗೆ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಮಾಡದೆ ಸರಿಯಾಗಿ ಕೆಲಸವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾನು ನೆನೆಸ್ಕೊಳ್ತೇನೆ. ಇನ್ನು ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ಈಗ ನಮ್ಮೊಂದಿಗೆ ಎಲ್ಲ MLA ಸರ್ ಆಗಿದಂತಹ ಶಾಮನೂರ್ ಶಿವಶಂಕರಪ್ಪ ಅವರು
ಸರ್ ಕೂಡ ನಮಗೆ ಅದೇ ರೀತಿಯಾದಂತಹ ಗೈಡ್ ಮಾಡ್ತಾ ಇದ್ರು. ಅವರೊಬ್ರು ಅದ್ಭುತ ವ್ಯಕ್ತಿತ್ವ ಅಂತ ಕೂಡ ಹೇಳಕ್ ಇಷ್ಟಪಡ್ತೇನೆ. ನಾವೇನು ನಮ್ಮನ್ನ ಸೌಂದರ್ಯೀಕರಣ ಮಾಡ್ತಾ ಇದ್ದೀವಿ, ಮೊನ್ನೆ ಕೂಡ ನಮಗೆ 25 ಲಕ್ಷ ಕೊಟ್ಟು ನೀವು ಮಾಡಿ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಅವ್ರಿಗೆ ಇಲ್ಲಿ ನೆನೆಸ್ಕೊಳ್ಬೇಕು ಅಂತ ಅನಿಸಿದೆ. ಖುಷಿ ಇದೆ. ಕೆಲಸವನ್ನ ಮಾಡಿದ್ದೇನೆ. ಆ ಕೆಲಸದಲ್ಲಿ ಯಾರಿಗಾದ್ರೂ ಆ ಒತ್ತಡದಲ್ಲಿ ತಮ್ಮ ಸಮಸ್ಯೆಗಳನ್ನ ನಾವು ಸರಿಯಾಗಿ ಅಟೆಂಡ್ ಮಾಡಿಲ್ವಾ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ವರೆಗೆ ನಾನು ಮುಟ್ಟಿಲ್ವಾ ಆ ಥರ ಏನಾದರೂ ಅನಿಸಿದ್ರೆ ನಾನು ಖಂಡಿತ ಅದಕ್ಕೆ ಕೂಡ ನಮ್ಮ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೇನೆ. ನಾಟ್ ದ ಲೀಸ್ಟ್ ನಮ್ಮ ಫ್ಯಾಮಿಲಿ ಕೂಡ, ನಮ್ಮ ತಾಯಿಯವರಾಗಿರ್ಬಹುದು, ಹಸ್ಬೆಂಡು, ನಮ್ಮ ಪೇರೆಂಟ್ಸು, ನನ್ನ ಮಕ್ಕಳು, ಅತ್ತೆ ಮಾವ, ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಈ ಒಂದು 2.5 ವರ್ಷದ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಕೂಡ ನಾನು ಒಂದು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಇಷ್ಟಪಡ್ತೇನೆ. ಅದಲ್ಲದೆ ಈಗ 3 ಜನ SPs ಇದ್ದಾರೆ. ನಾವು ಒಂದು ರೇಂಜಲ್ಲಿ ಕೆಲಸ ಮಾಡಬೇಕಂದ್ರೆ ಪದೇ ಪದೇ ಬಂದೋಬಸ್ತ್ಗಳು ಎಲ್ಲ ಬರ್ತಾ ಇರ್ತದೆ. ನಾವು ಅವ್ರಿಗೆ ಕೊಡ್ತೀವಿ, ಅವರು ನಮಗೆ ಕೊಡ್ತಾ ಇರ್ತಾರೆ. ಏನಾದರೂ ಇಶ್ಯೂಸ್ ಇದ್ರೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವೆಲ್ಲರಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಥವಾ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಿಂದೆ ಇದ್ದವರಂತಾಗಿರ್ಬೋದು, ಈಗ ಇರುವವರಾಗಿರ್ಬೋದು, ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಒಟ್ಟಾರೆಯಾಗಿ ಈ 2.5 ವರ್ಷಗಳ ಕೆಲಸ ನನಗೆ ತೃಪ್ತಿಯನ್ನು ತಂದುಕೊಟ್ಟಿದೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ನಾನು ಅಷ್ಟೊಂದು ಅನ್ಕೊಂಡಿರಲಿಲ್ಲ. ಸೊ ಬಟ್ ನನಗೆ ನಿಜವಾಗ್ಲೂ ಕೂಡ ಈ ದಾವಣಗೆರೆಯ ಸರ್ವಿಸು ಬಹಳ ಖುಷಿ ಕೊಟ್ಟಿದೆ. ಒಂದು ಆ ಕಂಪ್ಲೇಂಟ್ ನಿಜ ಅಲ್ಲ ಅಂತ ಅನ್ಸಿದ್ರೆ ನಾವು ಅದರ ವಿರುದ್ಧ ವರದಿಯನ್ನು ಕೊಡ್ತೇವೆ. ನಿಜ ಆದರೆ ಆತನ ವಿರುದ್ಧ ಆಗಿದ್ರೆ ಅವನ ವಿರುದ್ಧ ವರದಿಯನ್ನು ಕೊಡ್ತಾರೆ. ಚಾರ್ಜ್ ಶೀಟ್ ಮಾಡ್ತೇವೆ, ಇನ್ನೊಂದು ಏನೋ ಹೇಳ್ತಾರೆ ನಮ್ಮ ಟೆಕ್ನಿಕಲ್ ಭಾಷೆಯಲ್ಲಿ. ಅಂದರೆ ಒಂದು ಕಂಪ್ಲೇಂಟ್ ಬಂದರೆ ಒಬ್ಬ ವಿರೋಧಿ ನಮ್ಗೆ ಸೃಷ್ಟಿಯಾಗಿರ್ತಾನೆ. ಒಬ್ಬನು ಇವನು ಇಲ್ಲದ ಇನ್ನೊಬ್ಬ. ಇದು ಸಹಜವಾದದ್ದು. ನಮ್ಮ ಕಾರ್ಯಕ್ಷೇತ್ರವೇ ಆಗಿದೆ. ಹೀಗಾಗಿ ನಾವು ಟೀಕೆಗಳನ್ನು ಸ್ವೀಕರಿಸ್ತಾ ಇರ್ತೀವಿ. ನಮ್ಮ ಖಾತೆ ಅದನ್ನು ಅರ್ಪಿಸ್ಕೊಳ್ತಾ ಇರ್ತದೆ. ನಾವು ಅದನ್ನು ದಿನನಿತ್ಯ ಎದುರಿಸ್ತಾ ಇರ್ತೀವಿ. ಹಾಗೆ ಸರ್, ಈಗ ನೀವು ಇವತ್ತು ನಮ್ಮ SP ದಾವಣಗೆರೆ ಜಿಲ್ಲಾ SP ಅವರು ಉಮಾ ಪ್ರಶಾಂತ್ ಅವ್ರ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿರೋದ್ರಿಂದ ಇಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಭಾಳ ಖುಷಿ ಆಯಿತು. ಯಾಕೆಂತಂದರೆ ಕೆಲವು ಹೋರಾಟದ ಸಮಯದಲ್ಲಿ ನಿಮಗೂ ಕೂಡ ಮೇಡಮ್ ಅವ್ರಿಗೂ ನಿಮಗೂ ಕೆಲವು ಸಮಸ್ಯೆಗಳಾಗಿರ್ಬೋದು. ಆದರೆ ಇವತ್ತು ಅವ್ರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದೀರಾ, ಏನು ಅನಿಸುತ್ತೆ ನಿಮಗೆ ಅವ್ರ ಕಾರ್ಯವೈಖರಿ ಜಿಲ್ಲೆಯಲ್ಲಿ? ಯಾವತ್ತೂ ಸಹ ಸಾಮಾಜಿಕ ಸಂಘಟನೆಯ ಕೆಲಸಗಾರರು ಮತ್ತು ಇಲಾಖೆಯ ಮಧ್ಯೆ ಜಟಪಟಿಗಳು, ದೂರು ದಾಖಲುಗಳು ಇವೆಲ್ಲ ಸರ್ವೇ ಸಾಮಾನ್ಯ. ನಾವು 97ರಲ್ಲಿ ಜಿಲ್ಲೆಯ ಪ್ರಾರಂಭ ಆದಾಗಿಂದ ಇಲ್ಲಿಯ ತನಕ ಸುದೀರ್ಘ ಅಧಿಕಾರವನ್ನು ಅಥವಾ ಈ ಸಾರ್ವಜನಿಕರ ಸೇವೆಯನ್ನು ಮಾಡಿರುವುದರಲ್ಲಿ ಮೊದಲಿನ IPS ಅಧಿಕಾರಿ ಉಮಾ ಪ್ರಶಾಂತ್ ಅನ್ನೋದಕ್ಕೆ ಹೆಮ್ಮೆ ಪಡ್ತೀವಿ. ಜೊತೆಗೆ 2.5 ವರ್ಷದ ಕಾಲವೈಖರಿಯನ್ನು ಮೆಲುಕು ಹಾಕುವುದಕ್ಕಿಂತ ಕೊನೆಯ ಘಟ್ಟದಲ್ಲಿ ಇನ್ನೇನು ಉಮಾ ಪ್ರಶಾಂತ್ ಅವರು ಟ್ರಾನ್ಸ್ಫರ್ ಆಗುವ ಸಮಯದಲ್ಲಿ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ಇಲ್ಲಿ ಉಲ್ಲೇಖ ಮಾಡೋದಾದರೆ, ನಾವು ವೀರವನಿತೆ ರಾಣಿ ಅಪ್ಪಕ್ಕನನ್ನು, ಕಿತ್ತೂರು ಚೆನ್ನಮ್ಮನನ್ನು, ಕೆಳದಿಯ ಚೆನ್ನಮ್ಮನನ್ನು, ಒನಕೆ ಓಬವ್ವನನ್ನು ಸ್ಮರಿಸ್ತೀವಿ. ಇನ್ನೇನು ಕೆಲಸಕ್ಕೆ ಕುತ್ತು ಬರೋದು ಗ್ಯಾರಂಟಿ, ನನ್ನನ್ನು ಟ್ರಾನ್ಸ್ಫರ್ ಮಾಡೋದು ಗ್ಯಾರಂಟಿ ಅಂತ ಗೊತ್ತಿದ್ದರೂ ಸಹ ಸದೃಢ ಭಾರತಕ್ಕಾಗಿ ಇಡೀ ಭಾರತದ ಯುವ ಸಮುದಾಯವನ್ನು ಜಾಗೃತಗೊಳಿಸ್ತಕ್ಕಂಥ ಅಧಿಕಾರಿಯಾಗಿ ದಾವಣಗೆರೆಯನ್ನು ದೇವನಗರಿ, ದಾನನಗರಿ, ದಾವಣಗೆರೆ, ಬೆಣ್ಣೆನಗರಿ, ಶೈಕ್ಷಣಿಕ ನಗರಿ ಅನ್ನುವ ಹೆಸರನ್ನು ಅಳಿಸಿ ಡ್ರಗ್ಸ್ ನಗರವನ್ನಾಗಿ ಮಾಡುವಂತಹ ಕುಖ್ಯಾತರನ್ನು ಬಂಧಿಸಿ ದಾವಣಗೆರೆಯ ಯುವ ಸಮುದಾಯವನ್ನು ದೇಶಭಕ್ತರನ್ನಾಗಿ ಆ ಯುವಕರಿಗೆ ಸಂದೇಶವನ್ನು ಕೊಡುವ ಕೆಲಸದ ಮೂಲಕ ಈ ರಾಷ್ಟ್ರದ ಕಾರ್ಯದಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂತಹ ಮಾನ್ಯ ಉಮಾ ಪ್ರಶಾಂತ್ ಅವರು ಮುಂದೆ ಯಾವುದೇ ಜಿಲ್ಲೆಗೆ ಹೋಗಲಿ ಅಲ್ಲಿಯೂ ಸಹ ರಾಷ್ಟ್ರಭಕ್ತರಾಗಿ ಈ ಕೆಲಸವನ್ನು ಮಾಡಲಿ. ಜೊತೆಗೆ ಇಡೀ ಇಲಾಖೆಯ ಕಾನೂನುಗಳನ್ನು ಮತ್ತು ಹಕ್ಕುಗಳನ್ನು ನಾವೇನು ಆಚರಣೆ ಮಾಡ್ತಾ ಇದ್ವಿ, ಕರ್ತವ್ಯದ ಬಗ್ಗೆ ನಮಗ್ಯಾರಿಗೂ ಅರಿವಿರಲಿಲ್ಲ. 2.5 ವರ್ಷದಲ್ಲಿ ದಾವಣಗೆರೆಯ ಜನತೆಗೆ ಕರ್ತವ್ಯದ ಅರಿವನ್ನು ಸಹ ಮೂಡಿಸಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಮುಂದಿನ ಜೀವನದಲ್ಲಿ ಉಜ್ವಲವಾಗಲಿ, ಅವರ ಅಧಿಕಾರಾವಧಿಯಲ್ಲಿ ಇನ್ನಷ್ಟು ರಾಷ್ಟ್ರಭಕ್ತಿಯ ಕೆಲಸಗಳು ಹಾಗೂ ಯುವ ಸಮುದಾಯವನ್ನು ಎಚ್ಚರಿಸುವ ಕೆಲಸ ಅವರಿಂದ ಆಗಲಿ ಎನ್ನುವ ಹಾರೈಕೆಯೊಂದಿಗೆ ನಮ್ಮ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಆಗುತ್ತಿರುವ ಅವರಿಗೆ ಶುಭವನ್ನು ಕೋರ್ತೀವಿ. ಈಗಲಿಂದ ಬಂದು ಆ ಕಡೆ